ವೀಕ್ಷಕರೇ, ಕೆಲವೊಂದು ಪ್ರಕರಣಗಳು ನಮ್ಮ ನಡುವೆ ನಡೆದು ಕೆಲವು ದಿನಗಳು, ತಿಂಗಳುಗಳು ಅಥವಾ ವರ್ಷಗಳೇ ಕಳೆದಿದ್ರು ಅದನ್ನು ಮೆಲುಕು ಹಾಕಿದಾಗ ಇತ್ತೀಚೆಗೂ ಈ ತರಹದ ಒಂದು ಕೇಸ್ ನಡೆದಿತ್ತಲ್ಲ ಅಂತ ನಾವೇ ಒಮ್ಮೆ ನೆನಪಿಸಿಕೊಳ್ತೇವೆ. ಅಂತಹ ಅಪರೂಪದ ಕೇಸ್ಗಳಲ್ಲಿ ಇವತ್ತು ನಾವು ಮಾತನಾಡಲು ಹೊರಟಿರುವ ಕೇಸ್ ಕೂಡ ಒಂದು. ಈ ಕೇಸ್ ನಮ್ಮ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದಂತೂ ನಿಜವೇ, ಅದರಲ್ಲೂ ಬೆಂಗಳೂರಂತೂ ಒಮ್ಮೆ ಸ್ತಬ್ಧವಾಗಿತ್ತು. ಈ ಕೇಸ್ನಲ್ಲಿ ನಡೆದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬಹಳನೇ ರೋಚಕ. ಬನ್ನಿ ಹಾಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಕೂಡ ಮರಿಬೇಡಿ. ಈ ಕತೆ ಶುರುವಾಗೋದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ. ಅಂದು 2015 ಸೆಪ್ಟೆಂಬರ್ 5ನೇ ತಾರೀಕು ಮಧ್ಯರಾತ್ರಿ 1:20ಕ್ಕೆ ಏರ್ಪೋರ್ಟ್ ಟರ್ಮಿನಲ್ ನ ಮ್ಯಾನೇಜರ್ಗೆ ಒಂದು ಅನ್ನೋನ್ ನಂಬರ್ ನಿಂದ ವಾಟ್ಸ್ಆಪ್ ಮೆಸೇಜ್ ಬರುತ್ತೆ. ಅದನ್ನ ಅವರು ಓಪನ್ ಮಾಡಿ ನೋಡಿದಾಗ ಅವರ ಹೃದಯ ಬಡಿತ ಹೊರಗಡೆ ಕೇಳಿಸೋಕೆ ಶುರುವಾಗಿತ್ತು. ಆ ಮೆಸೇಜ್ ನಲ್ಲಿ 3 ಅಂತಾರಾಷ್ಟ್ರೀಯ ಫ್ಲೈಟ್ ಗಳಲ್ಲಿ ಬಾಂಬ್ ಇಟ್ಟಿರೋ ಬಗ್ಗೆ ಹೇಳಲಾಗಿತ್ತು. ಅದರ ಪ್ರಕಾರ ಆ 3 ಏರ್ಲೈನ್ಸ್ ಗಳು ಲುಫ್ತಾನ್ಸಾ ಏರ್ಲೈನ್ಸ್, ಸೌದಿ ಅರೇಬಿಯಾ ಏರ್ಲೈನ್ಸ್ ಹಾಗೂ ಏರ್ ಫ್ರಾನ್ಸ್ ಏರ್ಲೈನ್ಸ್ ಗಳಾಗಿತ್ತು. ಸ್ವಲ್ಪ ಸಮಯದ ಬಳಿಕ ಅದೇ ಮ್ಯಾನೇಜರ್ಗೆ ಇನ್ನೂ ಕೆಲವು ಮೆಸೇಜ್ಗಳು ಬರೋಕೆ ಶುರುವಾಗಿತ್ತು. ಆ ಮೆಸೇಜ್ ಗಳನ್ನ ನಿಮ್ಮ ಸ್ಕ್ರೀನ್ ಮುಂದೆ ಇಡಲಾಗಿದೆ. ಇದೊಂದು ISIS ಟೆರರಿಸ್ಟ್ ಗಳು ಮಾಡಿದ್ದ ಬಾಂಬ್ ಬ್ಲಾಸ್ಟ್ ಪ್ಲಾನ್ಗಳು. ಹಾಗೆ ಇದರಲ್ಲಿ ಇಂಡಿಯನ್ ಪೊಲೀಸ್ ಹಾಗೂ ರಾ ಇಂಟೆಲಿಜೆನ್ಸ್ ಗಳಿಗೆ ಚಾಲೆಂಜ್ ಮಾಡಿರೋ ರೀತಿಯಲ್ಲಿ ಮೆಸೇಜ್ ಗಳನ್ನ ಮಾಡಲಾಗಿತ್ತು. ಈ ಬೆದರಿಕೆಗಳು ಕೇವಲ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಮಾತ್ರ ಮಾಡಲಾಗಿರಲಿಲ್ಲ. ಅದೇ ನಂಬರ್ ನಿಂದ ಮುಂಬೈ ಹಾಗೂ ಡೆಲ್ಲಿ ಏರ್ಪೋರ್ಟ್ ಮ್ಯಾನೇಜರ್ ಗಳಿಗೂ ಇದೇ ತರಹದ ಬೆದರಿಕೆಯ ಮೆಸೇಜ್ ಗಳನ್ನ ಮಾಡಲಾಗಿತ್ತು. ಏರ್ಪೋರ್ಟ್ ಅಧಿಕಾರಿಗಳಿಗೆ ಈ ಮೆಸೇಜ್ ಬರ್ತಿದ್ದಂಗೆ ಒಂದು ತರಹದ ಆತಂಕ ಇಡೀ ಸಿಬ್ಬಂದಿ ವರ್ಗದವರಿಗೆ ಹರಡೋಕೆ ಶುರುವಾಗಿತ್ತು. ತಕ್ಷಣ ಏರ್ಪೋರ್ಟ್ ಅಧಿಕಾರಿಗಳು ಈ ವಿಷಯವನ್ನ ಬೆಂಗಳೂರು ಪೊಲೀಸರಿಗೆ ತಿಳಿಸ್ತಾರೆ. ಹಾಗೆ ಅವರಿಗೆ ಬಂದಿದ್ದ ಮೆಸೇಜ್ ಗಳನ್ನ ತೋರಿಸ್ತಾರೆ. ಇಂಥ ದೊಡ್ಡ ಆಘಾತಕಾರಿ ವಿಷಯವನ್ನ ಭಾರತದ ಎಲ್ಲಾ ಸುರಕ್ಷತಾ ಏಜೆನ್ಸಿಗಳಿಗೆ ಕೊಡಲಾಯಿತು. ನಂತರ ಪೊಲೀಸರು ಲುಫ್ತಾನ್ಸಾ ಏರ್ಲೈನ್ಸ್ ಹಾಗೂ ಸೌದಿ ಅರೇಬಿಯಾ ಏರ್ಲೈನ್ಸ್ ಗಳ ವಿಮಾನದ ಉಡಾವಣೆಯನ್ನ ತಕ್ಷಣನೇ ನಿಲ್ಲಿಸ್ತಾರೆ. ಆದ್ರೆ ಏರ್ ಫ್ರಾನ್ಸ್ ನ ವಿಮಾನ ಆಲ್ರೆಡಿ ಏರ್ಪೋರ್ಟ್ ಬಿಟ್ಟು ಹೊರಟು ಹೋಗಿತ್ತು. ನಂತರ ಅದನ್ನು ಕೂಡ ವಾಪಸ್ ಕರೆಸಿಕೊಳ್ತಾರೆ. 3 ವಿಮಾನಗಳನ್ನ ಬಹಳನೇ ಸೂಕ್ಷ್ಮವಾಗಿ ಚೆಕ್ ಮಾಡಲಾಯಿತು. ಪ್ಯಾಸೆಂಜರ್ಗಳು ಹಾಗೂ ಅವರ ಸಾಮಾನುಗಳನ್ನ ಕ್ಲೀನ್ ಆಗಿ ಚೆಕ್ ಮಾಡುತ್ತಾರೆ. ಆದ್ರೆ ಸುರಕ್ಷತಾ ಏಜೆನ್ಸಿಗಳಿಗೆ ಅಲ್ಲಿ ಯಾವುದೇ ಸಂದೇಹಕಾರಿ ವಸ್ತುಗಳು ಸಿಗಲಿಲ್ಲ. 4 ರಿಂದ 5 ಗಂಟೆಗಳ ಚೆಕಿಂಗ್ ಬಳಿಕ 2 ಫ್ಲೈಟ್ ಅನ್ನ ಉಡಾವಣೆಗಾಗಿ ಸಿದ್ಧ ಮಾಡ್ತಾರೆ. ಆದ್ರೆ ಫ್ರಾನ್ಸ್ ಹೋಗಬೇಕಾಗಿದ್ದ ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇಗೆ ಹೊರಡಿಸಲಾಯಿತು. ಆ ದಿನ ಸರಿಸುಮಾರು ಬೆಂಗಳೂರು, ಮುಂಬೈ ಹಾಗೂ ಡೆಲ್ಲಿಯಿಂದ 8 ವಿಮಾನಗಳ ಉಡಾವಣೆಯನ್ನ ತಡೆ ಹಿಡಿಯಲಾಗಿತ್ತು. ಇದರಿಂದ ಅಂದಿನ ಲೆಕ್ಕದ ಪ್ರಕಾರ ಸುಮಾರು 10 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿತ್ತು ಎಂದು ಅಂದಾಜಿಸಲಾಗಿದೆ. ಅದೇ ದಿನ ಅದೇ ನಂಬರ್ ನಿಂದ ದೆಹಲಿಯ ಏರ್ಪೋರ್ಟ್ ಮ್ಯಾನೇಜರ್ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ 10 ಕೋಟಿ ರೂಪಾಯಿ ಕೊಡುವಂತೆ ಒತ್ತಾಯಿಸಿದ್ದ. ಆತ ಹೇಳಿದ್ದ, ನಾನು ಈ ದುಡ್ಡನ್ನ ಇಸ್ಲಾಮಿಕ್ ಫಂಡ್ಗೆ ಕೊಡಬೇಕು, ಹಾಗಾಗಿ ಕೊಡಲಿಲ್ಲ ಅಂದ್ರೆ ಫ್ಲೈಟ್ ನಲ್ಲಿ ಬಾಂಬ್ ಇಡೋದಾಗಿ ಹೆದರಿಕೆ ಹಾಕಿದ್ದ. ಬೆಂಗಳೂರು ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಅವರು ಈ ಮೆಸೇಜ್ ಬಂದಿದ್ದ ನಂಬರ್ ನ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಆಗ ಅವರಿಗೆ ಆ ನಂಬರ್ ನ ಲೊಕೇಶನ್ ಬೆಂಗಳೂರಿನ HSR ಲೇಔಟ್ ನಲ್ಲಿದ್ದ ಫರ್ನ್ ಹಿಲ್ ಗಾರ್ಡನ್ಸ್ ಅಪಾರ್ಟ್ಮೆಂಟ್ ನ ಸಾಜು ಬೋಸ್ ಎಂಬ ವ್ಯಕ್ತಿಯದಾಗಿತ್ತು. ಸಾಜು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಆತನ ಜೊತೆ ಅವನ ಪತ್ನಿ ಧನ್ಯ ಹಾಗೂ 2 ಮಕ್ಕಳು ಕೂಡ ಇದ್ರು. ಪೊಲೀಸರು ಸಾಜುವಿನ ಮನೆಗೆ ಬಂದಾಗ ಅವರನ್ನ ನೋಡ್ತಿದ್ದಂಗೆ ಸಾಜು ಹೆದರ್ಕೊಳ್ತಾನೆ. ಅವನನ್ನ ಅರೆಸ್ಟ್ ಮಾಡಿ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಯಾವ ಫೋನ್ ನಿಂದ ಮೆಸೇಜ್ ಹಾಗೂ ಕಾಲ್ ಬಂದಿತ್ತೋ ಆ ಫೋನ್ ಪೊಲೀಸರಿಗೆ ಸಾಜುವಿನ ಮನೆಯಲ್ಲಿ ಸರ್ಚ್ ಮಾಡಿದಾಗ ಸಿಗಲೇ ಇಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಸಾಜುವಿನ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯಲ್ಲಿ ಪೊಲೀಸರು ಅವನ ಮೇಲೆ ಮಾಡಿದ ಎಲ್ಲಾ ಆರೋಪಗಳನ್ನ ಸಾಜು ನಿರಾಕರಿಸ್ತಾನೆ. ಸಾಜು ಹೇಳ್ತಾನೆ, ನಾನು ಯಾವುದೇ ಫ್ಲೈಟ್ ನ ಬಾಂಬ್ ನಿಂದ ಬ್ಲಾಸ್ಟ್ ಮಾಡೋ ಬೆದರಿಕೆ ಹಾಕಿಲ್ಲ ಅಂತ. ಸಾಜುಗೆ ಪೊಲೀಸರು ಆ ಮೆಸೇಜ್ ಗಳು ಬಂದಿದ್ದ ನಂಬರ್ ಅನ್ನ ಕೂಡ ತೋರಿಸ್ತಾರೆ. ಆದ್ರೆ ಆತ ಆ ನಂಬರ್ ನನ್ನದಲ್ಲ ಅಂತಾನೆ. ಅವನಿಗೆ ಆ ಸಿಮ್ ತಗೊಳ್ಳೋಕೆ ಯೂಸ್ ಮಾಡಿದ್ದ ಆತನ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ನ ತೋರಿಸಲಾಯಿತು. ನಂತರ ಆತನ ಫೇಸ್ಬುಕ್ ಓಪನ್ ಮಾಡಿ ಅದರಲ್ಲಿ ಸಾಜು ಜೋಶ್ ಎಂಬ ಹೆಸರಿನಲ್ಲಿದ್ದ ಒಂದು ಪೇಜ್ ಅನ್ನು ತೋರಿಸ್ತಾರೆ. ಆ ಪೇಜ್ ನಲ್ಲಿ ಸಾಜು ISIS ನ ಫಾಲೋ ಮಾಡ್ತಿದ್ದ. ಈ ಎಲ್ಲಾ ಸಾಕ್ಷಿಗಳು ಕೂಗಿ ಕೂಗಿ ಹೇಳ್ತಿದ್ವು ಸಾಜು ಒಂದು ಉಗ್ರಗಾಮಿ ಸಂಘಟನೆಗೆ ಕೆಲಸ ಮಾಡ್ತಿದ್ದ ಅಂತ. ಆದ್ರೆ ಎಷ್ಟೇ ಪ್ರೂಫ್ಸ್ ಹಾಗೂ ಸ್ಟ್ರಿಕ್ಟ್ ವಿಚಾರಣೆ ಮಾಡಿದ್ರು ಸಾಜು ಮಾತ್ರ ನಾನು ನಿರ್ದೋಷಿ ಅಂತಾನೆ ವಾದಿಸ್ತಿದ್ದ. ನಂತರ ಪೊಲೀಸರು ಸಾಜುವಿನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಆಗ ಅವರಿಗೆ ಕೂಡ ಅನಿಸೋಕೆ ಶುರುವಾಗುತ್ತೆ ಸಾಜು ಒಬ್ಬ ಉಗ್ರಗಾಮಿ ಅಲ್ಲ ಅಂತ. ನಂತರ ಪೊಲೀಸರು ನೆಟ್ವರ್ಕ್ ಟವರ್ ನ ಕನೆಕ್ಟ್ ಮಾಡಿ ನೋಡ್ತಾರೆ ಯಾವ ಲೊಕೇಶನ್ ನಿಂದ ಆ ಬೆದರಿಕೆ ಕಾಲ್ಗಳು ಬಂದಿತ್ತು ಅಂತ. ಆದ್ರೆ ಅಲ್ಲಿ ಕಾಲ್ ಬಂದ ಲೊಕೇಶನ್ ಹಾಗೂ ಸಾಜುವಿನ ಲೊಕೇಶನ್ ಮ್ಯಾಚ್ ಆಗ್ತಿರಲಿಲ್ಲ. ನಂತರ ಪೊಲೀಸರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಯಾವ ನಂಬರ್ ನಿಂದ ಬೆದರಿಕೆ ಮೆಸೇಜ್ ಹಾಗೂ ಕಾಲ್ ಬಂದಿತ್ತು
ಬಂದಿತ್ತೋ ಅದೇ ನಂಬರ್ ನಿಂದ ಸಾಜುವಿನ ಪತ್ನಿಗೆ ಕಾಲ್ ಮಾಡಲಾಗಿದೆ ಎಂದು. ನಂತರ ಪೊಲೀಸರು ಸಾಜುವಿನ ಪತ್ನಿಯನ್ನ ಪೊಲೀಸ್ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. ಆಕೆ ಗಾಬರಿಯಿಂದ ಪೊಲೀಸ್ ಸ್ಟೇಷನ್ಗೆ ಕಾರ್ನಲ್ಲಿ ತನ್ನ ಗೆಳೆಯ ಗೋಕುಲ್ ಹಾಗೂ ಒಬ್ಬ ಹತ್ತಿರದ ಸಂಬಂಧಿಯ ಜೊತೆಗೆ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಪೊಲೀಸರು ಈ ಸಮಯದಲ್ಲಿ ಆ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಿದ್ರು. ಪೊಲೀಸರು ಅಂದ್ಕೊಂಡಿದ್ರು ಆ ಫೋನ್ ಸಾಜುವಿನ ಮನೆಯಲ್ಲೇ ಇದೆ, ಆದ್ರೆ ಆತ ಅದನ್ನ ಹೇಳ್ತಿಲ್ಲ ಅಂತ. ಆದ್ರೆ ಈಗ ನೋಡಿದಾಗ ಆ ಫೋನ್ ಯಲಹಂಕ ಪೊಲೀಸ್ ಸ್ಟೇಷನ್ ನಲ್ಲೇ ಲೊಕೇಶನ್ ತೋರಿಸೋಕೆ ಶುರು ಮಾಡಿತ್ತು. ಅದು ಸಾಜುವಿನ ಪತ್ನಿ ಬಂದಾಗ ಆಕೆಯೊಂದಿಗೆ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಬಂದಿತ್ತು. ತಕ್ಷಣ ಪೊಲೀಸರು ಕಾರ್ನ ಚೆಕ್ ಮಾಡ್ತಾರೆ. ಆಗ ಆ ಫೋನ್ ಕಾರ್ನ ಡ್ರೈವರ್ ಸೀಟ್ ನ ಕೆಳಗೆ ಬಿದ್ದಿತ್ತು. ಈಗ ಪೊಲೀಸರಿಗೆ ಕಂಪ್ಲೀಟ್ ಆಗಿ ಕನ್ಫರ್ಮ್ ಆಗಿತ್ತು ಈ ಕೃತ್ಯ ಸಾಜು ಹಾಗೂ ಆತನ ಪತ್ನಿ ಸೇರಿ ಮಾಡಿದ್ದಾರೆ ಅಂತ. ನಂತರ ಪೊಲೀಸರು ಸಾಜುವಿನ ಪತ್ನಿಗೆ ಆ ನಂಬರ್ ತೋರಿಸ್ತಾರೆ, ಯಾವುದರಿಂದ ಮೆಸೇಜ್ ಹಾಗೂ ಬೆದರಿಕೆ ಕಾಲ್ ಬಂದಿತ್ತೋ ಆ ನಂಬರ್ ನನ್ನ. ಆಗ ಆಕೆಗೆ ಆ ನಂಬರ್ ನೋಡಿ ಇದು ಎಲ್ಲೋ ನೋಡಿದ ರೀತಿ ಇದೆ ಅಂತ ಅನಿಸುತ್ತೆ. ಆಗ ಆಕೆ ಹೇಳ್ತಾಳೆ, ಈ ನಂಬರ್ ನನ್ನ ಗಂಡನದಲ್ಲ, ನಮ್ಮ ಗೆಳೆಯ ಹಾಗೂ ಆತ ನಮ್ಮ ಪಕ್ಕದ ಮನೆಯಲ್ಲೇ ಇರುವ ಗೋಕುಲ್ನವರದು ಅಂತ ಹೇಳ್ತಾಳೆ. ಈಕೆಯ ಮಾತುಗಳು ಬಹಳನೇ ಒಂದು ದೊಡ್ಡ ಷಡ್ಯಂತ್ರದ ಹಿಂದಿನ ರಹಸ್ಯವನ್ನ ಬಿಚ್ಚಿಟ್ಟಿತ್ತು. ನಂತರ ಪೊಲೀಸರು ಅವರನ್ನೆಲ್ಲ ಕರ್ಕೊಂಡು ಸಾಜುವಿನ ಮನೆಗೆ ಬರ್ತಾರೆ. ಬಂದ ತಕ್ಷಣ ಆ ಫೋನ್ ಸಾಜುವಿನ ಮನೆಯ ವೈಫೈ ಕನೆಕ್ಟ್ ಆಗದೆ ಗೋಕುಲ್ನ ಮನೆಯ ವೈಫೈಗೆ ಕನೆಕ್ಟ್ ಆಗಿತ್ತು. ಈಗ ಒಂದು ಮಟ್ಟಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು. ಇಡೀ ಪ್ಲಾನ್ ನ ಮಾಸ್ಟರ್ ಮೈಂಡ್ ಗೋಕುಲ್ ಅಂತ. ಆದ್ರೆ ಕತೆ ಈಗಷ್ಟೇ ಪ್ರಾರಂಭವಾಗಿತ್ತು. ಇದರ ಆಳ ಯಾರಿಗೂ ಗೊತ್ತಿರಲಿಲ್ಲ. ನಂತರ ಪೊಲೀಸರು ಎಲ್ಲರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಗೋಕುಲ್ನನ್ನ ಅವರ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡ್ಕೋತಾರೆ. ಸ್ವಲ್ಪ ಸಮಯದಲ್ಲಿ ಗೋಕುಲ್ ಹೆದರಿ ಎಲ್ಲವನ್ನ ಹೇಳ್ತಾನೆ. ಪೊಲೀಸರ ಮುಂದೆ ರೆಕಾರ್ಡ್ ರೂಮ್ ನಲ್ಲಿ ಕೂತು ಆತನ ಸ್ಟೇಟ್ಮೆಂಟ್ ತಗೊಳ್ಳೋಕು ಮುಂಚೆ ಗೋಕುಲ್ನ ಮತ್ತೊಂದು ಭಯಾನಕ ಸತ್ಯ ಅವರಿಗೆ ಗೊತ್ತಾಗುತ್ತೆ. ಅದೇನೆಂದ್ರೆ ಗೋಕುಲ್ ಕೆಲವು ಸಮಯದ ಹಿಂದೆ ತನ್ನ ಹೆಂಡತಿನ ಒಂದು ಮಹಾ ಷಡ್ಯಂತ್ರ ನಡೆಸಿ ಕೊಲೆ ಮಾಡಿದ್ದ. ಆರಾಮಾಗಿ ಸ್ವತಂತ್ರವಾಗಿ ಓಡಾಡ್ತಿದ್ದ. ವೀಕ್ಷಕರೇ, ಗೋಕುಲ್ ಯಾವ ರೀತಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದ ಎಂದು ನಿಮಗೆ ತಿಳಿದರೆ ನೀವು ಕೂಡ ಒಮ್ಮೆ ಯಪ್ಪ ಹೌದಾ ಅಂತ ಆಶ್ಚರ್ಯ ಪಡ್ತೀರಾ. MG ಗೋಕುಲ್ ಕೇರಳದ ತ್ರಿಶೂರ್ನವನು. ಬೆಂಗಳೂರಿನಲ್ಲಿ ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಗೋಕುಲ್ ಹಾಗೂ ಸಾಜುವಿನ ಪತ್ನಿ ಧನ್ಯಾ ಒಂದೇ ಸ್ಕೂಲ್ ನಲ್ಲಿ ಓದಿದವರು. ಇದೇ ಸಮಯದಲ್ಲಿ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಆಗುತ್ತೆ. ನಂತರ ತ್ರಿಶೂರ್ನ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಟ್ಟಿಗೆ ಓದ್ತಾರೆ. ಇಲ್ಲೂ ಅವರ ಪ್ರೀತಿಯ ಪ್ರಸಂಗ ಮುಂದುವರಿತಾನೆ ಇತ್ತು. ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಇಬ್ಬರು ಬೇರೆ ಧರ್ಮೀಯರಾಗಿದ್ದರಿಂದ ಯಾರ ಮನೆಯಲ್ಲೂ ಇವರ ಪ್ರೀತಿಗೆ ಸಮ್ಮತಿ ಸಿಗಲಿಲ್ಲ. ಸಾಜುವಿನೊಂದಿಗೆ ಧನ್ಯಾಳ ಮನೆಯವರು ಆಕೆಯ ಮದುವೆಯನ್ನ ಫಿಕ್ಸ್ ಮಾಡ್ತಾರೆ. ಆದ್ರೆ ಈ ವಿಷಯ ಗೋಕುಲ್ಗೆ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ. ಹಾಗಾಗಿ ಆತ ಡೆಲ್ಲಿಗೆ ಹೋಗ್ತಾನೆ. ಧನ್ಯಾ ತನ್ನ ಹೈಯರ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ತಾಳೆ. ಹೀಗೆ ದೆಹಲಿಗೆ ಹೋದ ಗೋಕುಲ್ಗೆ ಕೆಲವು ಸಮಯದ ನಂತರ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅನುರಾಧ ಎಂಬ ಹುಡುಗಿ ಜೊತೆ ಪ್ರೇಮಾಂಕುರವಾಗುತ್ತೆ. ಅನುರಾಧ ಜಾರ್ಖಂಡ್ ನಿವಾಸಿ. ಇವರಿಬ್ಬರು 2009ರಲ್ಲಿ ಮದುವೆ ಮಾಡ್ಕೊಳ್ತಾರೆ. ನಂತರ ಅವರಿಗೊಂದು ಮಗುವೂ ಆಗುತ್ತೆ. ಇತ್ತ ಸಾಜು ಜೋಶ್ಗೂ ಮದುವೆಯಾಗಿ ಧನ್ಯಾಳೊಂದಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ. ನಂತರ ಅವರಿಗೆ 2 ಮಕ್ಕಳು ಕೂಡ ಆಗ್ತಾರೆ. ಸಮಯ ಕಳೆದಂತೆ ಗೋಕುಲ್ ಹಾಗೂ ಅನುರಾಧರ ಸಂಬಂಧದಲ್ಲಿ ಬಿರುಕು ಮೂಡೋಕೆ ಶುರುವಾಗುತ್ತೆ. ಗೋಕುಲ್ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11ರವರೆಗೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ. ಹಾಗೆ ಅನುರಾಧ IT ಜಾಬ್ ರಿಸೈನ್ ಮಾಡಿ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಟೀಚಿಂಗ್ ಮಾಡ್ತಿದ್ಲು. ಅದೇ ಇನ್ಸ್ಟಿಟ್ಯೂಟ್ ನಲ್ಲಿ ಬರ್ತಿದ್ದ ಒಬ್ಬ ಸ್ಟೂಡೆಂಟ್ ಜೊತೆಗೆ ಅನುರಾಧಾಗೆ ಪ್ರೀತಿಯಾಗತ್ತೆ. ಈ ವಿಷಯ ಗೋಕುಲ್ಗೂ ಗೊತ್ತಾಗುತ್ತೆ. ತನ್ನ ಪತ್ನಿಗೆ ತನ್ನದೇ ಸ್ಟೂಡೆಂಟ್ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ. ಹಾಗಾಗಿ ಈ ವಿಷಯಕ್ಕೆ ಗೋಕುಲ್ ಹಾಗೂ ಅನುರಾಧ ನಡುವೆ ಜಗಳಗಳು ಶುರುವಾಗುತ್ತೆ. ಗೋಕುಲ್ ತನ್ನ ಹೆಂಡತಿಯಿಂದ ಡೈವರ್ಸ್ ತಗೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಆತನ 2 ವರ್ಷದ ಮಗಳಿಂದಾಗಿ ಆತ ಅದನ್ನ ಮಾಡಲಾಗಿರಲಿಲ್ಲ. ಇಲ್ಲಿಂದ ಗೋಕುಲ್ ಒಂದು ದೊಡ್ಡ ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ. ಗೋಕುಲ್ಗೆ ತನ್ನ ಪತ್ನಿ ಮಾಡಿದ್ದ ಮೋಸ ಮತ್ತೊಮ್ಮೆ ಆತನನ್ನ ಸಾಜು ಜೋಶ್ನ ಹೆಂಡತಿ ಕಡೆಗೆ ಮನಸೆಳೆಯುತ್ತೆ. 2011ರಲ್ಲಿ ಗೋಕುಲ್ ಆಕೆನ ಫೇಸ್ಬುಕ್ ನಲ್ಲಿ ಹುಡುಕ್ತಾನೆ. ನಂತರ ಅದೇ ಫೇಸ್ಬುಕ್ ನಿಂದ ಇಬ್ಬರ ನಡುವೆ ಮಾತುಕತೆ ಶುರುವಾಗುತ್ತೆ. ಆದ್ರೆ ಇಲ್ಲಿ ಸಾಜುನ ಹೆಂಡತಿ ಧನ್ಯಾಳ ಮನಸ್ಸಿನಲ್ಲಿ ಏನ್ ನಡೀತಿತ್ತು ಅಂತ ಹೇಳೋದು ಕಷ್ಟ. ಆದ್ರೆ ಗೋಕುಲ್ನ ಮನಸ್ಸಿನಲ್ಲಿ ಹಳೆ ಪ್ರೀತಿ ಮತ್ತೆ ಚಿಗುರೊಡೆದಿದ್ದಂತೂ ನಿಜ. ವೀಕ್ಷಕರೇ, ಇಲ್ಲಿಂದ ಈ ಸ್ಟೋರಿನ ಗಮನವಿಟ್ಟು ಕೇಳಿ. ಯಾಕೆಂದ್ರೆ ಗೋಕುಲ್ ಮಾಡಿದ ದೊಡ್ಡ ಪ್ಲಾನ್ ವಿವರಣೆಗೆ ಮೀರಿದ್ದು. ಯಾವಾಗ ಆತನಿಗೆ ಸಾಜುವಿನ ಪತ್ನಿ ಧನ್ಯಾಳ ಮೇಲೆ ತಡೆಯಲಾರದಷ್ಟು ಪ್ರೀತಿ ಹೆಚ್ಚಾಗುತ್ತೋ ಆಗ ಆತನಿಗೆ ಇದ್ದ ಒಂದೇ ಆಪ್ಷನ್ ಅನುರಾಧನ ಅವನ ದಾರಿಯಿಂದ ಇಲ್ಲದಂತಾಗಿಸೋದು. ಅದಕ್ಕೆ ಆತ ಹಾಕಿದ ಬಹುದೊಡ್ಡ ಯೋಜನೆ ಇಂತಿದೆ. ಮೊದಲು ಆತ ಅನುರಾಧಳ ಅಫೇರ್ನ ಬಗ್ಗೆ ಪ್ರೂಫ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ಕೋತಾನೆ. ಇದ್ದಂತಹ ಸಾಕ್ಷಿಗಳನ್ನೆಲ್ಲ ಗೋಕುಲ್ ಆತನ ಮಾವನಿಗೆ ತೋರಿಸ್ತಾನೆ. ಗೋಕುಲ್ನ ಮಾವ ಅಂದ್ರೆ ಅನುರಾಧಳ ತಂದೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿದ್ರು. ಅವರು ಅವರ ಮಗಳು ಅನುರಾಧಗಿಂತ ಅವರ ಅಳಿಯ ಗೋಕುಲ್ನನ್ನೇ ಹೆಚ್ಚಾಗಿ ನಂಬ್ತಿದ್ರು. ಅನುರಾಧ ಒಬ್ಬ ಧಾರ್ಮಿಕ ಮಹಿಳೆಯಾಗಿದ್ಲು.
ಆಕೆಗೆ ಶಿರಡಿ ಸಾಯಿಬಾಬಾ ಅಂದ್ರೆ ಎಲ್ಲಿಲ್ಲದ ಭಕ್ತಿ. ಈ ವಿಷಯ ಗೋಕುಲ್ಗೆ ಬಹಳನೇ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ 2011ರಲ್ಲಿ ಶಿರಡಿ ಸಾಯಿಬಾಬಾ ಅನ್ನೋ ಹೆಸರಿನ ಒಂದು ಫೇಕ್ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ತಾನೆ. ಅದರ ಮೂಲಕ ತನ್ನ ಪತ್ನಿ ಅನುರಾಧಾಳೊಂದಿಗೆ ಮಾತನಾಡಲು ಶುರು ಮಾಡ್ಕೋತಾನೆ. ಆದ್ರೆ ಅನುರಾಧಾಳಿಗೆ ಇದರ ಹಿಂದೆ ಗೋಕುಲ್ ಇದ್ದಾನೆ ಅನ್ನೋ ಐಡಿಯಾ ಇರಲಿಲ್ಲ. ಹಾಗಾಗಿ ಆಕೆ ಸುಲಭವಾಗಿ ಈ ಬಾಬಾರ ಹೆಸರಿಗೆ ಕನೆಕ್ಟ್ ಆಗ್ತಾಳೆ. ಇಲ್ಲಿಂದ ಗೋಕುಲ್ ಬಾಬಾ ಆಗಿ ಆಕೆಯ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ. 6 ತಿಂಗಳ ನಂತರ ಅನುರಾಧಾಗೆ ಆ ಬಾಬಾನ ಮೇಲೆ ಕಂಪ್ಲೀಟ್ ನಂಬಿಕೆ ಬಂದ ಮೇಲೆ ಆಕೆ ತನ್ನ ಪರ್ಸನಲ್ ಡೀಟೇಲ್ಸ್ ನ ಹೇಳ್ಕೊಳಕ್ಕೆ ಶುರು ಮಾಡ್ತಾಳೆ. ಆಕೆ ಹೇಳ್ತಾಳೆ, ನನಗೆ ಮದುವೆ ಆಗಿದೆ, ಆಗಿಯೂ ನಾನು ಒಬ್ಬ ಸ್ಟೂಡೆಂಟ್ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ದೀನಿ ಅಂತಾಳೆ. ಗೋಕುಲ್ಗೆ ಬೇಕಾಗಿದ್ದು ಈಗ ಸಿಕ್ಕಿ ಆಗಿತ್ತು. ಆತನ ಕೈಲಿ ಆಕೆಯ ಬಗ್ಗೆ ಒಂದು ಸಾಲಿಡ್ ಪ್ರೂಫ್ಸ್ ಇತ್ತು. ನಂತರ ಗೋಕುಲ್ ಬಾಬಾ ಆಗಿ ಆಕೆಗೆ ಹೇಳ್ತಾನೆ, ನೀನು ನಿನ್ನ ಗಂಡನ ಮುಂದೆ ಎಲ್ಲಾ ನಿಜ ಹೇಳು, ಎಲ್ಲವೂ ಸರಿ ಹೋಗುತ್ತೆ, ಸಾಯಿಬಾಬಾ ನೋಡ್ಕೋತಾರೆ ಅಂತಾನೆ. ಅನುರಾಧ ಸಾಯಿಬಾಬಾನ ಬಹಳನೇ ನಂಬ್ತಿದ್ದರಿಂದ ಆಕೆಗೆ ಇದಕ್ಕೆ ಒಪ್ಕೋತಾಳೆ. ತನ್ನ ಎಲ್ಲಾ ಅಫೇರ್ ನ ಬಗ್ಗೆ ಡೀಟೇಲ್ ಆಗಿ ಗೋಕುಲ್ ಮುಂದೆ ತಪ್ಪೊಪ್ಕೋತಾಳೆ. ಗಂಡನಿಗೆ ಎಲ್ಲವನ್ನೂ ಹೇಳಿದ ಮೇಲೆ ಅನುರಾಧ ತನ್ನ ಸ್ಟೂಡೆಂಟ್ ಜೊತೆಗೆ ಇದ್ದ ಎಲ್ಲಾ ಸಂಬಂಧವನ್ನ ಕಟ್ ಮಾಡ್ಕೋತಾಳೆ, ಪಶ್ಚಾತ್ತಾಪ ಪಡ್ತಾಳೆ. ಆದ್ರೆ ಗೋಕುಲ್ಗೆ ಧನ್ಯಾ ಮೇಲೆ ಅತಿಯಾದ ಪ್ರೀತಿ ಇದ್ದಿದ್ದರಿಂದ ಈಗ ಆತನ ಪತ್ನಿ ಸರಿಯಾಗಿ ಸಂಸಾರ ಮಾಡ್ತಿರೋದನ್ನ ಸಹಿಸಿಕೊಳ್ಳೋದು ಕಷ್ಟವಾಗುತ್ತೆ. ನಂತರ ಮತ್ತೊಂದು ಪ್ಲಾನ್ ಮಾಡಿದ ಗೋಕುಲ್ ಈ ಸರ್ತಿ ಆಶಾ ಎಂಬ ಹೆಸರಿನ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ತಾನೆ. ಈ ಸರ್ತಿ ಆತ ಆಶಾಳನ್ನ ಒಬ್ಬ ಆಧ್ಯಾತ್ಮ ಹಾಗೂ ಜ್ಯೋತಿಷ್ಯದ ಕೇಂದ್ರವನ್ನಾಗಿ ತೋರಿಸ್ತಾನೆ. ಅನುರಾಧ ಮತ್ತೊಮ್ಮೆ ಗೋಕುಲ್ನ ಪ್ಲಾನ್ ನಲ್ಲಿ ಬಂದಿಯಾಗ್ತಾಳೆ. ಈಗ ಅನುರಾಧ ಆಶಾಳನ್ನ ಆಧ್ಯಾತ್ಮ ಗುರುವಾಗಿ ಸ್ವೀಕರಿಸ್ತಾಳೆ. ಈ ಸರ್ತಿ ಗೋಕುಲ್ ಅನುರಾಧಳಿಗೆ 3 ತಿಂಗಳು ಆಶಾ ಒಬ್ಬ ಆಧ್ಯಾತ್ಮ ಗುರು ಅಂತ ನಂಬಿಸ್ತಾನೆ. ನಂಬಿಕೆ ಬಂದ ನಂತರ ತನ್ನ ಪ್ಲಾನ್ ನ 2ನೇ ಹೆಜ್ಜೆನ ಇಡ್ತಾನೆ. ಈ ಸರ್ತಿ ಅನುರಾಧಳಿಗೆ ಹೇಳ್ತಾನೆ, ನಾನು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಒಂದು ಮಹಾಯಜ್ಞವನ್ನ ಮಾಡ್ತಿದ್ದೀನಿ. ಇದರಿಂದ ನಿನ್ನ ಹಳೆಯ ಎಲ್ಲಾ ಕಹಿ ಘಟನೆಗಳು ನಾಶವಾಗಿ ಹೊಸ ಜೀವನ ನಿನ್ನ ಗಂಡನೊಂದಿಗೆ ಶುರು ಮಾಡಬಹುದು. ಆದರೆ ಅದಕ್ಕೆ ನೀನು ನಿನ್ನ ಹಾಗೂ ನಿನ್ನ ಪ್ರಿಯಕರನ ಜೊತೆಗಿರುವ ಒಂದು ನಗ್ನ ಫೋಟೋವನ್ನ ಕಳುಹಿಸಬೇಕು ಅಂತ ಕೇಳ್ಕೊತಾನೆ. 2013ರ ಕೊನೆಯಲ್ಲಿ ಆಕೆ ಮತ್ತೆ ಹೋಗಿ ತನ್ನ ಬಾಯ್ ಫ್ರೆಂಡ್ ಆಗಿದ್ದಂತಹ ಆ ಸ್ಟೂಡೆಂಟ್ ನ ಕಾಡಿ ಬೇಡಿ ಒಂದು ನಗ್ನ ಫೋಟೋ ತೆಗೆಸಿ ಆಶಾಳಿಗೆ ಇಮೇಲ್ ಮಾಡ್ತಾಳೆ, ಅಂದ್ರೆ ಗೋಕುಲ್ಗೆ. ಈಗ ಗೋಕುಲ್ನ ಬಳಿ ಅನುರಾಧಾಳನ್ನ ತನ್ನ ಜೀವನದಿಂದ ದೂರ ಮಾಡಲು ಬಹಳನೇ ದೊಡ್ಡ ಸಾಕ್ಷಿ ಸಿಕ್ಕಿತ್ತು. ಅದನ್ನ ಆತ ಅನುರಾಧಾಳ ಕಂಪ್ಲೀಟ್ ಫ್ಯಾಮಿಲಿಗೆ ತೋರಿಸ್ತಾನೆ, ಪ್ರತಿಯೊಬ್ಬರೊಂದಿಗೂ ಹಂಚ್ಕೋತಾನೆ. ಇದನ್ನು ಉಪಯೋಗಿಸಿಕೊಂಡು ಗೋಕುಲ್ ಅನುರಾಧಾಳ ಫ್ಯಾಮಿಲಿಗೆ ಬಹಳನೇ ವಿಶ್ವಾಸಿ ಆಗ್ಬಿಟ್ಟಿದ್ದ. ಈ ಎಲ್ಲಾ ಕೆಲಸ ಗೋಕುಲ್ ಅನುರಾಧಳಿಗೆ ತಿಳಿಯದಂತೆಯೇ ಕದ್ದು ಮಾಡ್ತಿದ್ದ. ಅವರ ಫ್ಯಾಮಿಲಿಯ ವಿಷಯ ಹೇಳಿದ್ದು, ಫೋಟೋ ತೋರಿಸಿದ್ದು ಯಾವುದರ ಬಗ್ಗೆನೂ ಅನುರಾಧಳಿಗೆ ಐಡಿಯಾನೇ ಇರಲಿಲ್ಲ. ಇದರ ಮಧ್ಯೆ ಗೋಕುಲ್ ತನ್ನ ಪ್ರೇಯಸಿ ಸಾಜುವಿನ ಹೆಂಡತಿ ಧನ್ಯಾಳನ್ನ ಮೀಟ್ ಮಾಡೋಕೆ ಹಲವು ಬಾರಿ ಬೆಂಗಳೂರಿಗೆ ಬಂದಿದ್ದ. 2011ರಲ್ಲಿ ಧನ್ಯಾಳಿಗೆ 2ನೇ ಮಗು ಆದ್ಮೇಲೆ ಆಕೆ ಕೆಲಸಕ್ಕೆ ಹೋಗೋದನ್ನ ನಿಲ್ಸಿದ್ಲು. ಗೋಕುಲ್ನಿಂದ ಧನ್ಯಾಳನ್ನ ಬಿಟ್ಟು ಒಂದು ಕ್ಷಣವೂ ಇರೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಆತ ಬೆಂಗಳೂರಿಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡ್ತಾನೆ. ಮಾರ್ಚ್ 2015ಕ್ಕೆ ಡೆಲ್ಲಿಯಿಂದ ಬೆಂಗಳೂರಿಗೆ ಕಂಪನಿಯ ಇಂಟರ್ನಲ್ ಟ್ರಾನ್ಸ್ಫರ್ ಮೂಲಕ ಶಿಫ್ಟ್ ಆಗ್ತಾನೆ. ಧನ್ಯಾ ಗೋಕುಲ್ಗೆ ಅವರು ವಾಸವಿದ್ದ ಫ್ಲಾಟ್ ನ ಮತ್ತೊಂದು ವಿಂಗ್ ನಲ್ಲಿ ಬ್ರೋಕರ್ ಮೂಲಕ ಒಂದು ಫ್ಲಾಟ್ ಅನ್ನ ಕೊಡಿಸ್ತಾಳೆ. ಈಗ ಗೋಕುಲ್ ಬೆಂಗಳೂರಿನಲ್ಲಿ ಧನ್ಯಾಳ ಹತ್ತಿರ ಬಂದ ಮೇಲೆ ಆತನ ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಜೂನ್ 2015ಕ್ಕೆ ಗೋಕುಲ್ ಆಶಾ ಎಂಬ ಇಮೇಲ್ ಐಡಿಯಿಂದ ಬಹಳಷ್ಟು ಇಮೇಲ್ ಕಳಿಸಿದ್ದ. ಅದರಲ್ಲಿ ಆತ ಆಕೆಗೆ ಬಹಳಷ್ಟು ಪ್ರಮಾಣದಲ್ಲಿ ಆಲ್ಕೋಹಾಲ್ ಕುಡಿಯೋಕೆ ಹೇಳಿದ್ದ. ಯಾಕೆಂದ್ರೆ ಹಾಗೆ ಮಾಡಿದ್ರೆ ಮಾತ್ರ ಆ ಮಹಾಯಜ್ಞ ಸಾಕಾರ ಆಗೋದು ಅಂತ ಹೇಳಿದ್ದ. ಹೀಗೆ ತನ್ನ ಸಂಸಾರ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಜೂನ್ 28, 2015ಕ್ಕೆ ಬಹಳನೇ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಿದ್ಲು. ಇದೇ ಟೈಮ್ಗಾಗಿ ಕಾಯ್ತಿದ್ದ ಗೋಕುಲ್ ಮನೆಯಲ್ಲಿದ್ದ ಒಂದು ಮೆಟಲ್ ನ ಗಣೇಶ ಮೂರ್ತಿಯಿಂದ ಆಕೆಯ ತಲೆಯ ಹಿಂದಿನ ಭಾಗಕ್ಕೆ ಜೋರಾಗಿ ಹೊಡಿತಾನೆ. ನಂತರ 2 ಬಾರಿ ಹಣೆಗೂ ಹೊಡಿತಾನೆ. ಯಾವಾಗ ಅನುರಾಧ ಪ್ರಜ್ಞೆ ತಪ್ತಾಳೋ ಆಗ ಆಕೆಯನ್ನ ಒಂದು ಟೇಬಲ್ ನ ಬಳಿ ತಗೊಂಡು ಹೋಗಿ ತಲೆಯನ್ನ ಟೇಬಲ್ಗೆ ಹೊಡಿತಾನೆ. ಯಾಕಂದ್ರೆ ಎಲ್ಲರಿಗೂ ಆಕೆ ಟೇಬಲ್ಗೆ ಜಾರಿ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ ತಿಳಿಯಲಿ ಅಂತ. ಯಾವಾಗ ಗೋಕುಲ್ಗೆ ಅನುರಾಧ ಸತ್ತಿದ್ದಾಳೆ ಅಂತ ತಿಳಿತೋ ಆಗ ಆ ಗಣೇಶನ ಮೂರ್ತಿಯನ್ನ ಕದ್ದು ಇಡ್ತಾನೆ. ನಂತರ ಬೆಳಿಗ್ಗೆ 4 ಗಂಟೆಗೆ ಆಕೆಯ ಮನೆಯವರಿಗೆಲ್ಲ ಫೋನ್ ಮಾಡಿ ಅತಿಯಾಗಿ ಕುಡಿದು ಕಾಲು ಜಾರಿ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ ತಿಳಿಸ್ತಾನೆ. ಇದನ್ನೆಲ್ಲ ಗೋಕುಲ್ ಎಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ದ ಅಂದ್ರೆ ಯಾರಿಗೂ ಒಂದು ಸಣ್ಣ ಶಂಕೆ ಕೂಡ ಬಂದಿರಲಿಲ್ಲ. ಬದಲಿಗೆ ಅನುರಾಧಾಳ ಮನೆಯವರು ಆಕೆಯನ್ನೇ ಶಪಿಸುತ್ತಾ ಅಳಿಯನನ್ನ ಸಮಾಧಾನ ಮಾಡ್ತಿದ್ರು. ನಂತರ ಅನುರಾಧಾಳ ಪೋಸ್ಟ್ ಮಾರ್ಟಮ್ ನಡೆಸಿದಾಗ ಪೊಲೀಸರಿಗೆ ಆಕೆಯ ಸಾವಿನ ಬಗ್ಗೆ ಡೌಟ್ ಬರುತ್ತೆ. ಆಗ ಗೋಕುಲ್ ನನ್ನ ಪೊಲೀಸರು ಪ್ರಶ್ನಿಸ್ತಾರೆ. ಆಗ ಆತನ ರಕ್ಷಣೆಗೆ ಬರೋದು ಆತನ ಮಾವ, ರಿಟೈರ್ಡ್ ಪೊಲೀಸ್ ಆಫೀಸರ್, ಅನುರಾಧಾಳ ತಂದೆ. ನನ್ನ ಅಳಿಯ ಬಹಳನೇ ಒಳ್ಳೆಯವನು, ಆತನ ಮೇಲೆ ನಮಗೆ ತುಂಬಾ ನಂಬಿಕೆ ಇದೆ.
ಅಂತ ಹೇಳಿ ಆ ಕೇಸನ್ನ ಕ್ಲೋಸ್ ಮಾಡಿಸ್ತಾರೆ. ವೀಕ್ಷಕರೇ, ಈಗ ನಾವು ಪ್ರೆಸೆಂಟ್ ಕತೆಗೆ ಬರೋಣ. ಯಾವುದನ್ನ ನಾನು ಬೆದರಿಕೆ ಕರೆ ಹಾಗೂ ಮೆಸೇಜ್ಗಳಿಂದ ಶುರು ಮಾಡಿದ್ನೋ ಅಲ್ಲಿಗೆ. ಗೋಕುಲ್ಗೆ ಧನ್ಯಾಳನ್ನ ಪಡಿಬೇಕು ಅಂದ್ರೆ ಜಸ್ಟ್ ಅನುರಾಧಾಳನ್ನ ತನ್ನ ದಾರಿಯಿಂದ ತೆಗೆದರೆ ಸಾಕಾಗಿರಲಿಲ್ಲ. ಧನ್ಯಾಳ ಗಂಡ ಸಾಜು ಜೋಶ್ ಕೂಡ ಇದ್ದ. ಇತ್ತ ಸಾಜು ಹಾಗೂ ಧನ್ಯಾಳ ಸಂಸಾರನೂ ಬಹಳನೇ ಚೆನ್ನಾಗಿ ನಡೀತಿರಲಿಲ್ಲ. ಅವರ ನಡುವೆ ನಾನಾ ಕಾರಣಗಳಿಗಾಗಿ ನಿರಂತರ ಜಗಳ ನಡೀತಾನೆ ಇತ್ತು. ಈ ವಿಷಯ ಗೋಕುಲ್ಗೂ ಬಹಳನೇ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಒಮ್ಮೆ ಧನ್ಯ ಖುದ್ದಾಗಿ ಗೋಕುಲ್ನ ಬಳಿ ತಾನು ಸಾಜುಗೆ ಡೈವರ್ಸ್ ಕೊಡೋದರ ಬಗ್ಗೆ ಥಿಂಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಈಗ ಗೋಕುಲ್ಗೆ ತನ್ನ ನೆಕ್ಸ್ಟ್ ಪ್ಲಾನ್ ಮಾಡೋಕೆ ಐಡಿಯಾ ಸಿಗತ್ತೆ. ಈ ಸರ್ತಿ ಗೋಕುಲ್ ಏನ್ ಮಾಡ್ತಾನಂದ್ರೆ, ಬೆಂಗಳೂರಿನ ಒಂದು ಚರ್ಚ್ ಇಂದ ಬಿಷಪ್ನ ರೀತಿಯಲ್ಲಿ ಧನ್ಯಾಳಿಗೆ ಲೆಟರ್ ಕಳಿಸೋಕೆ ಶುರು ಮಾಡ್ದ. ಮೊದಲೆಲ್ಲ ಲೆಟರ್ ನಲ್ಲಿ ಸಾಜುಗೆ ಡೈವರ್ಸ್ ಕೊಡಬೇಡ ಅಂತ ಬರೀತಿದ್ದ. ನಂತರ ಯಾವಾಗ ಆಕೆ ಅದನ್ನ ನಂಬೋಕೆ ಶುರು ಮಾಡ್ಕೋತಾಳೋ ಆಗ ಸಾಜುಗೆ ಡೈವರ್ಸ್ ಕೊಡು ಅಂತ ಹೇಳೋಕೆ ಶುರು ಮಾಡ್ದ. ಆತ ಕೇವಲ ಧನ್ಯಾಳಿಗೆ ಲೆಟರ್ ಕಳಿಸ್ತಿರ್ಲಿಲ್ಲ, ಆತ ಸಾಜುಗೂ ಕೂಡ ಕಳಿಸೋಕೆ ಶುರು ಮಾಡಿದ್ದ. ಸಾಜುಗೆ ಕಳಿಸ್ತಿದ್ದ ಲೆಟರ್ ನಲ್ಲಿ ಬರೆಯೋಕೆ ಶುರು ಮಾಡಿದ್ದ, ಧನ್ಯ ಚರ್ಚ್ ನಲ್ಲಿ ತನ್ನ ಮನಸ್ಸಿನ ಮಾತನ್ನ ಹೇಳಿಕೊಂಡಿದ್ದಾಳೆ. ಆಕೆಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ, ಆಕೆಗೆ ಡೈವರ್ಸ್ ಬೇಕಾಗಿದೆ, ಹಾಗಾಗಿ ನೀನು ಆಕೆಯ ಮಾತಿಗೆ ಗೌರವಿಸು ಅಂತ ಕೇಳ್ಕೊತಾನೆ. ಆದ್ರೆ ಈ ಪ್ಲಾನ್ ಗೋಕುಲ್ಗೆ ವರ್ಕ್ ಆಗಲ್ಲ. ಯಾಕೆಂದ್ರೆ ಸಾಜು ಮತ್ತು ಧನ್ಯಾಳ ನಡುವೆ ಇದ್ದ ವ್ಯತ್ಯಾಸಗಳು ಡೈವರ್ಸ್ ತಗೊಳ್ಳೋಷ್ಟು ದೊಡ್ಡದಾಗಿರಲಿಲ್ಲ. ಈಗ ಗೋಕುಲ್ ಅಲ್ಲಿಗೆ ನಿಲ್ಲಿಸದೆ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಈ ಸರ್ತಿ ಗೋಕುಲ್ ತನ್ನ ಎಲ್ಲಾ ಲಿಮಿಟ್ಸ್ ಅನ್ನ ದಾಟಿರ್ತಾನೆ. ಸಾಜು ಹಾಗೂ ಧನ್ಯರ ಮನೆಯಿಂದ ಸಾಜುವಿನ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕದ್ದು ತಗೊಂಡು ಹೋಗ್ತಾನೆ. ಮನೆಯಲ್ಲಿ ಸಾಜುವಿನ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಮಾರ್ಕ್ ಶೀಟ್ಸ್ ಎಲ್ಲವನ್ನೂ ಕದ್ದು ಒಯ್ದಿದ್ದ ಗೋಕುಲ್. ಇದರ ಸಹಾಯದಿಂದ ಒಂದು ಮೊಬೈಲ್ ಹಾಗೆ ಅನೇಕ ಸಿಮ್ ಕಾರ್ಡ್ ಗಳನ್ನ ಆ ಅಡ್ರೆಸ್ ಪ್ರೂಫ್ ಕೊಟ್ಟು ತಗೊಂಡಿದ್ದ. ನಂತರ ಸಾಜುವಿನ ಹೆಸರಿನಲ್ಲಿ ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿ ಅದರಲ್ಲಿ ISIS ಅನ್ನು ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಕಾಂಟ್ಯಾಕ್ಟ್, ಅಡ್ರೆಸ್ ಎಲ್ಲ ಸಾಜುದೇ ಆಗಿತ್ತು. ನಂತರ ಸೆಪ್ಟೆಂಬರ್ 4 ಮತ್ತು 5ಕ್ಕೆ ಏರ್ಪೋರ್ಟ್ ಅಥಾರಿಟಿಗಳಿಗೆ ಕಾಲ್ ಮತ್ತು ಮೆಸೇಜ್ ಮಾಡಿ ಬಾಂಬ್ ಬೆದರಿಕೆ ಹಾಕಿದ್ದ. ಯಾವಾಗ ಈ ಲೆವೆಲ್ಗೆ ಗೋಕುಲ್ ದೇಶವೇ ತಿರುಗಿ ನೋಡೋ ಹಾಗೆ ಪ್ಲಾನ್ ಮಾಡಿದ್ನೋ ಆಗ ಆತನ ಕಾಲ ಮೇಲೆ ಆತನೇ ಕಲ್ಲು ಹಾಕೊಂಡಿದ್ದ. ಇಂಥ ಒಂದು ದೊಡ್ಡ ಪ್ಲಾನ್ ಮಾಡಿರದಿದ್ರೆ ಅನುರಾಧಳ ಮರ್ಡರ್ ಕೂಡ ಹೊರಬರ್ತಿರ್ಲಿಲ್ಲ. ಎಲ್ಲರೂ ಅನ್ಕೊಂಡಿದ್ರು ಸಾಜುವಿನ ಹೆಂಡತಿ ಧನ್ಯಾ ಕೂಡ ಗೋಕುಲ್ನ ಪ್ಲಾನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅಂತ. ಆದ್ರೆ ಪೊಲೀಸರು ಆಕೆಯ ಯಾವ ಇನ್ವಾಲ್ವ್ಮೆಂಟ್ ಈ ಕೇಸ್ ನಲ್ಲಿ ಇಲ್ಲ ಅಂತ ಕ್ಲಿಯರ್ ಮಾಡ್ತಾರೆ. ಗೋಕುಲ್ಗೆ ಇದ್ದ ಒಬ್ಬ ಮಗಳನ್ನ ಧನ್ಯಾ ಹಾಗೂ ಸಾಜು ತಾವೇ ನೋಡ್ಕೊಳ್ಳೋದಾಗಿ ಕೋರ್ಟ್ಗೆ ಕೇಳ್ಕೋತಾರೆ. ಆದ್ರೆ ಕೋರ್ಟ್ ಇದಕ್ಕೆ ಸಮ್ಮತಿಸಿರಲಿಲ್ಲ. ಅನುರಾಧಳ ಮಗಳನ್ನ ಆಕೆಯ ಅಜ್ಜ ಅಜ್ಜಿ ಮನೆಗೆ ಕಳಿಸಿಕೊಡಲಾಗುತ್ತೆ. ನಂತರ 2017ರಲ್ಲಿ ಸಾಜುಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕಾಮೆಂಟ್ ಮಾಡಿ ತಿಳಿಸಿ ಕತೆ ಹೇಗನ್ನಿಸ್ತು ಅಂತ. ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.